ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ರಾಜ್ಯದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿದ್ದೀವಿ. ಇಲ್ಲಿನ ಡೋಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಕುಸಿದೋಗ್ಬಿಟ್ಟಿದೆ. 3 ವರ್ಷಗಳ ಹಿಂದೆ ಕುಸಿದೋಗಿದೆ. ಇದುವರೆಗೂ ಕೂಡ ಅದನ್ನು ದುರಸ್ತಿ ಕಾಮಗಾರಿ ಮಾಡೋದಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಇದರಿಂದಾಗಿ ಇಲ್ಲಿ ಇರುವಂತಹ ಸ್ಥಳೀಯರಿಗೆ, ಗ್ರಾಮಸ್ಥರಿಗೆ, ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನು ನಾವು ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾಗಿರೋ ಒಂದು ಸಮಸ್ಯೆ ಆಗ್ತಿದೆ ಮತ್ತು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನುವಂಥದ್ದನ್ನು ನಾವು ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಸೇತುವೆ 20 ವರ್ಷದಿಂದ ಕಟ್ಟಿರೋ ಸೇತುವೆ, ಪಕ್ಕದಲ್ಲೇ ಇನ್ನೊಂದು ಸೇತುವೆ ಇದೆ ಅಂತ, ಅದು ಬ್ರಿಟಿಷರ ಕಾಲ ಕಟ್ಟಿದಂತೆ. ಸೊ 20 ವರ್ಷದ ಹಿಂದೆ ಕಟ್ಟಿರೋ ಸೇತುವೆನೇ ಕುಸಿದೋಗ್ಬಿಟ್ಟಿದೆಯಲ್ಲ ಸರ್? ಇದು ಭಾಳ ಒಂದು ದುರಂತದ ಕಥೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದೆ 5 ವರ್ಷ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಇದು ಒಂದು ಕುಸಿದದ್ದು ಅವರ ಗಮನಕ್ಕೆ ತಂದಿದ್ದೆವು. ನಮ್ಮ ಜನಪ್ರತಿನಿಧಿಗಳು ಆ ಕುಸಿದಿರುವಂಥ ಸೇತುವೆಗೆ ರಿಪೇರಿ ಮತ್ತು ದುರಸ್ತಿ ಕಾರ್ಯ ಮತ್ತು ನವೀಕರಣ, ಮತ್ತೊಂದು ಸೇತುವೆನೇ ಕಟ್ಟುವಂಥ ಒಂದು ಕಾರ್ಯವನ್ನು ಅವತ್ತಿನ ದಿನ ರಾಜ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅವತ್ತಿನ ದಿನ ಅದನ್ನು ಅಪ್ರೂವಲ್ಗೆ ಕೊಟ್ಟು ಎಲ್ಲ ರೀತಿಯಿಂದ ಟೆಂಡರ್ ಕೂಡ ಕರೆದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳಿ ಬಂದಿದ್ದೇವೆ. ಹೀಗಾಗಿ ಇದು ಈಗಿನ ಸರ್ಕಾರ 1.5 ವರ್ಷ ಆಯಿತು ಸರ್ಕಾರ ಬಂದು, ನೋಡ್ತಾನೆ ಕುಂತಿದೆ, ಹೊರತಾಗಿ ಯಾವ ಕೆಲಸ ಕಾರ್ಯಗಳಿಗೂ ಕೈಗೆತ್ತುಕೊಳ್ಳಕ್ಕಿಲ್ಲ. ಹೀಗಾಗಿ ಜನರಿಗೆ ಭಾಳ ತೊಂದರೆ ಆಗಿದೆ. ಇದರಿಂದ ಸುಮಾರು ದಿನಾಲು ಒಂದು 5-6 ಸಾವಿರ ವಾಹನಗಳು ಇಲ್ಲಿ ಸಂಚಾರ ಆಗ್ತಾವೆ. ಆ ಹಳೆ ಬ್ರಿಟಿಷರ ಕಾಲದ ಕಟ್ಟಿದಂಥ ಬ್ರಿಡ್ಜು ಅದು ಯಾವಾಗ ಸ್ಟ್ರಾಂಗ್ ಇದೆ, ಇದೇ ಕಳಪೆ ಇರ್ಬೋದು. ಆದರೆ ಕಳಪೆ ಇದೆ ಅಂತ ಕುಂತ್ರೆ ಆಗಲ್ಲಲ್ಲ. ಅದು ಯಾವಾಗ ಡೋಣಿ ಹೆಚ್ಚು ಬಂದು ಜನರಿಗೆ ತೊಂದರೆ ಆಗ್ತದೆ ಗೊತ್ತಾಗಲ್ಲ. ಮಳೆಗಾಲದಲ್ಲಿ ಸುಮಾರು 15 ದಿನ ಡೋಣಿ ಇಳಿದಿಲ್ಲ. ಡೋಣಿ ನೀರು ಮೇಲ್ಗಡೆಯಿಂದ ಭಾಳ ಬರ್ತದೆ. ಆ ಕೃಷ್ಣಾ ನದಿ ನೀರು ಹರಿವೆಲ್ಲ ಈ ಕಡೆ ಬರೋದ್ರಿಂದ ಆ ಡೋಣಿ ಪ್ರವಾಹ ಬಂದು ಜನರು ಆ ಕಡೆಯಿಂದ ಈ ಕಡೆಗೆ ಪರದಾಡುವಂಥ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಇದು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತು ನೋಡ್ತಾ ಇದೆ. ಇದು ರಾಜ್ಯ ಹೆದ್ದಾರಿ, ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಹೈವೇ, ಪ್ರಮುಖ ಸ್ಟೇಟ್ ಹೈವೇ ದೇವಾಪುರದಿಂದ ಇದು ಮನಗುಳವರೆಗೆ ಇದೆ. ಹೀಗಾಗಿ ಇದರ ಬೇಡಿಕೆನೂ ಭಾಳ ಇದೆ, ಜನರ ದಟ್ಟಣೆಯೂ ಭಾಳ ಇದೆ. ಹೀಗಾಗಿ ಇದು ಆದಷ್ಟು ಬೇಗನೆ ಈ ಸರ್ಕಾರ ಎಚ್ಚೆತ್ತುಕೊಂಡು ಜನರ ಸಂಕಷ್ಟಕ್ಕೆ ಒಂದು ಪರಿಹಾರ ಕೊಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಸರ್, 20 ವರ್ಷದ ಹಿಂದೆ ಕಟ್ಟಿರೋ ಬ್ರಿಡ್ಜು ಸರ್ ಹಿಂಗೆ ಕುಸಿದೋಗುತ್ತೆ ಅಂತಂದ್ರೆ ಎಷ್ಟು ಕಳಪೆ ನೋಡಿ ಸರ್ ಕಾಮಗಾರಿ ಅಲ್ಲ. 20 ವರ್ಷದಿಂದ ಆಗಿಲ್ಲ, ಇದು 35 ವರ್ಷ ಆಯ್ತು ಈಗ ಬ್ರಿಡ್ಜ್ ಆಗಿ. ಹಿಂದೆ ಮಾಡಿದಾಗ ಯಾಕಂದ್ರೆ ಇದು ಯಾಕೆ ಕಳಪೆ ಆಗ್ಯದ ಅಂತಂದ್ರೆ ಇದು ಡೋಣಿ ನೀರು ಅವಾಗ ನಮ್ಮಲ್ಲಿ ಸ್ವೀಟ್ ವಾಟರ್ ಇದ್ದಿದ್ದಿಲ್ಲ. ಇದು ಉಪ್ಪಿನ ಅಂಶ, ನೀರಿನ ಅಂಶ ಇರೋದ್ರಿಂದ ಇದು ಹಾಳಾಗಿದೆ. ಹಾಳಾದ ನಂತರ ಈಗ ಇದು 5 ವರ್ಷ ಆಯಿತು. ಇದು ಬ್ರಿಡ್ಜ್ ಮಿನಿಮಮ್ 5 ವರ್ಷ ಆಯ್ತು ಈಗ ಬಂದಾಗಿ. ನಮ್ಮದು ಹಳೆ ಬ್ರಿಡ್ಜಿನ ಮ್ಯಾಗ ತಿರುಗಾಡ್ತಾ ಇದ್ವಿ ಜನ ಇಲ್ಲೆಲ್ಲ. ಇಂದು BJP ಗೌರ್ಮೆಂಟ್ ಇದ್ದಾಗ ಸಾಕಷ್ಟು ಮನವಿ ಕೊಟ್ಟರು. ಇಂದಿನ ತೆಳಗಿನ ಬ್ರಿಡ್ಜ್ ರಿಪೇರಿ ಮಾಡಲಿಕ್ಕೆ 2 ಕೋಟಿ 2.5 ಕೋಟಿ ರೂಪಾಯಿ ಖರ್ಚು ಹಾಕಿದ್ರು. ಅದು ಸರಿ ಹೋಗಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ಬಂದು ಒಂದು 18 ತಿಂಗಳಾಯಿತು. 18 ತಿಂಗಳಲ್ಲಿ ಈ ಕಾಮಗಾರಿನ ಎತ್ತಿಕೊಂಡು ಈಗಾಗಲೇ ಟೆಂಡರ್ ಹಂತದಾಗ, ಅಂದರೆ ಟೆಂಡರು ಆಗಿದೆ, ಈಗ ಟೆಂಡರ್ ಆಗಿದೆ.
ಮಿನಿಮಮ್ ಇನ್ನೊಂದು 15 ಡೇಸ್ 1 ಮಂತ್ನಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಇದು. 5 ವರ್ಷದಿಂದ ಆಗಿಲ್ಲ, ಇನ್ನೊಂದು 1 ತಿಂಗಳಿಂದ. 5 ವರ್ಷ ಅಂದರೆ ಸರ್ಕಾರ ಬೇರೆ ಐತಲ್ರಿ. ಕಾಂಗ್ರೆಸ್ ಸರ್ಕಾರ ಬಂದು 18 ತಿಂಗಳಾಯಿತು. 5 ವರ್ಷದಿಂದ ಆಗಿದ್ದು ಹಾಳಾಗಿದೆ, ಕರೆ ಇದು ಬಂದೂ ಆಗಿದೆ. ಇದು ಯಾಕಂದರೆ ಡ್ಯಾಮೇಜ್ ಆಗಿದೆ, ಗಾಡಿ ಹೋಗೋ ಹೊತ್ನಾಗ ಜನರಿಗೆ ತೊಂದರೆ ಆಗಬಾರ್ದು ಅಂತ ಬಂದ್ ಮಾಡಿದ್ದಾರೆ. ಆಗಲಾರ್ದು ಈಗ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿಂದ ಅದನ್ನು ಕೈಗೆತ್ತಿಕೊಂಡು ಈಗ ಟೆಂಡರ್ ಪೊಸಿಷನ್, ಯಾಕಂದ್ರೆ ದೊಡ್ಡ ಅಮೌಂಟ್ ಇದು 28-30 ಕೋಟಿ ರೂಪಾಯಿದು ವರ್ಕು. ಈಗ ಯಾಕಂದ್ರೆ 1 ದಿನ 2 ದಿನ ಆಗೋ ವರ್ಕ್ ಅಲ್ಲ, ಹೊಡೆದಾಕ್ತಾರೆ. ಹಾಂ, ಹೊಸದೇ. 20 ವರ್ಷ ಬರ್ಬೋದು ಮತ್ತೆ ಅದು ಒಂದು 100 ವರ್ಷ ಬರ್ಬೇಕು. ಆ್ಯಕ್ಚುಲಿ 20 ವರ್ಷ ಅಲ್ಲ, 100 ವರ್ಷ ಬರ್ಬೇಕು ಅದು ಮಾಡಿದರೆ. ಬರುವಲ್ದಲ್ಲ ಸರ್ ಯಾವುದು ವಿಷಯ ಮನಗಂಡು ನಮ್ಮ ಅಪ್ಪಾಜಿ ನಾಡಗೌಡರು ಸಾರ್ವಜನಿಕರ ತೊಂದರೆ ಇದು ಗೊತ್ತಾಗಿ ಈಗ 18 ತಿಂಗಳ ಒಳಗನೆ ಅವರು ಸರ್ಕಾರ ಮಟ್ಟದಲ್ಲಿ ಹಣಕಾಸಿನ ಅಪ್ರೂವಲ್ ತೊಗೊಂಡು ಕಿಸಿ ಟೆಂಡರ್ ಕರೆದಿ ಒಟ್ಟ 28 ಕೋಟಿ ರೂಪಾಯಿ ಟೆಂಡರ್ ಇದೆ. ಈಗ ಆಲ್ರೆಡಿ 20,80,00,000 ಅದರ ಎಸ್ಟಿಮೇಟ್ ಕಾಸ್ಟ್ ವಿತ್ GST ಹಿಡಿದು ಕಿಸಿ 28 ಕೋಟಿ ರೂಪಾಯಿ ಇದೇ. ಕೊನೆ ಜನವರಿ ಎಂಡ್ ಒಳಗೆ ಕಾಮಗಾರಿ ಚಲೋ ಆಗುತ್ತೆ. ಇದು 3 ವರ್ಷ ಹಿಂದನೇ ಇದು ಡ್ಯಾಮೇಜ್ ಆಗಿತ್ತು. ಇದು ಹಿಂದಿನ ಸರ್ಕಾರ ಬಿಜೆಪಿ ಇಲ್ಲ ಗುರುಗಳೇ, ಇನ್ನೂ 1 ವರ್ಷದಲ್ಲೆಲ್ಲ ಇದೇ ಜನವರಿ ಕೊನೆಯ ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತತಿ. ಅಪ್ಪಾಜಿ ನಾಡಗೌಡರು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಿ 28 ಕೋಟಿ ರೂಪಾಯಿ ಮಂಜೂರಿ ಮಾಡಿ ಟೆಕ್ನಿಕಲ್ ಬಿಡ್ನೂ ಆಗಿದೆ, ಟೆಂಡರ್ ಆಗಿದೆ, ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ. ಹೌದು, ಇದೇ ತಿಂಗಳು ಕೊನೆಯ ವಾರದಲ್ಲಿ ಪ್ರಾರಂಭವಾಗುವ ಅಲ್ಲ ಸರ್, ಇನ್ನೊಂದು ತಿಂಗಳಲ್ಲಿ. ನಮ್ಮ ಪರಶುರಾಮ್ ತಂಗಡಿಯವರು ಪುರಸಭಾ ಸದಸ್ಯರು ಆರೋಪ ಮಾಡಿದ್ದಾರೆ ನಡಳಿಯವರ ಮೇಲೆ. ಈ ಹಿಂದೆ 3 ವರ್ಷ ಹಿಂದೆ ಶೀತಲಗೊಂಡ ಬ್ರಿಡ್ಜನ್ನು ಸರ್ ನಡಾಳೆ ಅವರಿಗೆ ಮಾಡಲಿಕ್ಕೆ ಸರ್ ಬಿಜೆಪಿ ಸರ್ಕಾರ ಮಾಡಲಿಕ್ಕೆ ಮನವಿ ಕೊಟ್ಟಿದ್ದಾರೆ. ಆಯ್ತು, ನೀವು MLA ಕಡೆಯವರು, ನೀವು ಒಂದ್ ನಿಮಿಷ ಸರ್, ನೀವು ಮಾಜಿ MLA ಕಡೆಯವರು. ಇದು ನಿಮ್ ಪಕ್ಷದ ಬಗ್ಗೆ ಮಾತಾಡಕ್ ಕರ್ದಿಲ್ಲ ಸರ್ ನಾವು ಇಲ್ಲಿ ಸರ್. ನಾನು 1 ನಿಮಿಷ ಸರ್, ನಾನು ಬೆಂಗಳೂರಿಂದ 450 ಕಿಲೋಮೀಟರ್ ದಾಟಿ ಬಂದಿದ್ದೀನಿ. ಇಲ್ಲಿ ಬಂದು ಈ ಕುಸಿದೋಗಿರೋ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ. ಬಿದ್ದೋದ್ರೆ ಯಾರು ಸರ್ ಹೊಣೆ? ಸರ್, ನಾವು ಯಾವ ಪಕ್ಷದ ಮೇಲೆ ಆರೋಪ ಇಲ್ಲ. ಅಲ್ಲ, ನೀವು ಅದನ್ನೇ ಮಾಡಿದೀಗ. ಜನರಿಗೆ ಏನ್ ತೊಂದರೆ ಆಗುತ್ತೆ ಸರ್? ಇಲ್ಲಿ ಓಲಾ ಬರ್ಲಾಕ್ ತೊಂದರೆ ಐತಿ ಸರ್. ಡೋಣಿ ಬಂದು ಒಳಗ ಬಸ್ ಬಂದಾತವು, ಸಾರ್ವಜನಿಕ ಸಾಕಷ್ಟು ತೊಂದರೆ ಐತಿ ಇಲ್ಲಿ. ಆದ್ರೆ ಸರ್ಕಾರ 18 ತಿಂಗಳಾಗಿತ್ತು ಅಂತ ಅವ್ರು ಹೇಳ್ತಾರೆ. ಮಾಡಬೇಕಾಗಿತ್ತಲ್ಲ ಜನವರಿ ಒಳಗೆ. ಅವರು ಅಕಸ್ಮಾತ್ ಮಾಡಿದ್ದೇ ಖರೆ, ಆದ್ರೆ ಅವ್ರಿಗೆ ಏನಂತಾರ ಅದಕ್ಕೆ ನಾವು ಶರಣಾಗ್ತೇವೆ. ಅವ್ರು ಜನವರಿ ಒಳಗೆ ಎಂಡನಾಗ ಅವ್ರು ಚಾಲೂನೇ ಆಗಿದ್ದು ಖರೆ ಐತಿ ಅಂದ್ರೆ ಯಾವುದೇ ಇರಲಿ ಕೆಲಸ 18 ತಿಂಗಳಾಗೈತಿ ಅವರೇ ಅಂತ ಹೇಳಿದಾರೆ. ಆದ್ರೆ ಕೆಲಸ ಅವ್ರು ಈಗ 18 ತಿಂಗಳ ಒಳಗೆ ಜನವರಿ ಒಳಗೆ ಲಾಸ್ಟ್ ಎಂಡ್ನಾಗ ಇವ್ರು ಚಾಲು ಆದ್ರೆ ಇವ್ರು ಏನು ಹೇಳಿದ್ದು ಅದು ನಾವು ಅವ್ರ ಮಾತು ಕೇಳ್ತೀವಿ, ಸಣ್ಣ ಆಗ್ತೀವಿ. ಈ ರಸ್ತೆ ಬಂದ್ ಮಾಡ್ಬಿಟ್ಟಾರೆ ಸರ್, ಪೂರ ಬಂದಿದೆ. ಬರೀ ಸೈಕಲ್ ಮೋಟರ್ ಇಷ್ಟೇ ತಿರ್ಗಾಡ್ತಾವ. ಸುಮಾರು ಆಕ್ಸಿಡೆಂಟ್ ಆಗ್ಯಾವ. ಸುಮಾರು ಒಂದು 100 ಜನ ಮ್ಯಾಕ್ ಸಿಗ್ತಾರೆ ಹೆಚ್ಚು ಕಡಿಮೆ. ಪ್ರತಿಯೊಂದು ಸಾಯಂಕಾಲ ಬರೋತ್ನಾಗ ನೈಟ್ ಬರುವಂತ ಲೈಟಿಂದು ಎಲ್ಲ ಇದು ಆಗಿ ಒಟ್ಟ ಗೊತ್ತಾಗಲ್ಲ. ಸುಮಾರು ಜನ ಆಕ್ಸಿಡೆಂಟ್ ಆಗಿ ಸತ್ತಾರೆ ಈಗ ಆಲ್ರೆಡಿ. ಕೆಳಗಡೆ ನಿಂತ್ಕೊಂಡು ಅದ್ ನೋಡಿದ್ರೆ ಇಲ್ಲಿ ಆ ಕೆಳಗಡೆ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದು ಯಾವಾಗ ಬಿದ್ದೋಗುತ್ತಾನೆ ಅಂತ ಅನಿಸ್ಬಿಡುತ್ತೆ. ಬೀಳುತ್ತೆ, ಇವತ್ತಿಲ್ಲ ನಾಳೆ ಬೀಳುತ್ತೆ ಅನ್ನೋ ಲೆಕ್ಕಕ್ಕಿದೆ ಅದು. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅವರೇ ಹೇಳಿದ್ದಾರೆ ಯಾವಾಗ ಇದು ಯಾವ್ದಾರ ಲೋಡ್ ಗಾಡಿ ಬಂತಂದ್ರೆ ಸೈಕಲ್ ಮೋಟ್ರ್ ಅಷ್ಟೇ, ಮತ್ತೆ ಕಾರ್ ಗೀರ್ ಬಂದ್ರೆ ಬಿದ್ದು ಬಿಡ್ತದೆ ಅಷ್ಟೇ, ದೊಡ್ಡ ಗಾಡಿ ಆಗಲ್ಲ. ಆಮೇಲೆ ಇಲ್ಲೇನೋ ಹಾಕಿದಾರಲ್ಲ ಡಂಪ್ ಸರ್, ಇಲ್ಲೇನೋ ಡಂಪ್ ಹಾಕಿದಾರಲ್ಲ ಸೈಕಲ್ ಮೋಟ್ರ್ ಅದು ಏನಾರು ಒಂದು ಗುರ್ತ ಮಾಡ್ಬೇಕಲ್ಲ, ಇನ್ನೂವರೆಗೆ ಗುರ್ತ ಇಲ್ಲ. ಆ ಫಲಕ ಹಾಕ್ಬೇಕು. ಆಮೇಲೆ ಫಲಕ ಹಾಕ್ಲಿಲ್ಲ ಸೈಕಲ್ ಮೋಟ್ರ್ ಸೀದಾ ಮೊನ್ನೆ ನಾನೇ ಬೀಳ್ತಿದ್ದೆ. ಬೇರೆದ್ರ ಬೇಡ, ಮೊನ್ನೆ ನಾನೇ ಬೀಳ್ತಿದ್ದೆ. ನೈಟ್ 7:30 ಗಂಟೆಗೆ ನಾನೇ ಸೈಕಲ್ ಮೋಟ್ರ್ ಹೋದಾಗ ಅದು ಫಲಕ ಎಲ್ಲ ಬೀಳ್ತಿದ್ದೆ. ಇದನ್ನ ಯಾವಾಗ ಮಾಡ್ಬೇಕು? ಇದು ಬರೀ ಹೇಳ್ತಾರ ಅಪ್ರೂವಲ್ ಆಗಿದೆ ಅಂತಾರ. ಯಾವಾಗ ಅಪ್ರೂವಲ್ ಬರುದು ಯಾವಾಗ ಇದು ಕಾರ್ಯಗತ ಬರ್ಬೇಕಲ್ಲ. ಇಲ್ಲೇನಾದ್ರಿ ಈಗ ಕೆಲವೊಂದು ಸಿಗ್ನಲ್ಗಳು ಇಲ್ಲಿ ಹಿಂಗಾಗಿ ಜನರು ಅವ್ರಿಗೆ ಗೊತ್ತಿಲ್ಲಾರ್ದೆ ಬಂದು ಆಕ್ಸಿಡೆಂಟ್ ಆಗಿ ಕನಿಷ್ಠ ಏನಂದ್ರೆ 55 ಜನ ಇಲ್ಲಿ ಮೃತಪಟ್ಟಾರ. ಇದು ಹೊಣೆ ಯಾರು? ಇದಕ್ಕೆ ಬೇಕಿಲ್ರಿ ಹೊಣೆ ಯಾರು ಅಂತಂದ್ರೆ ಹೋದ್ ಗೌರ್ಮೆಂಟ್ ಬಿಜೆಪಿ ಇದ್ದು ಈ ಗೌರ್ಮೆಂಟ್ ನಾವಲ್ರಿ. ಯಾವುದೇ ಗೌರ್ಮೆಂಟ್ ಇರ್ಲಿ ಮಾಡ್ಬೇಕು ಕೆಲಸ. ಸತ್ರ ಹೋದಲ್ಲ ಮತ್ತೆ ಇಬ್ರು ಹೊಣೆ ಇದಕ್ಕೆ. ಯಾರು ಅವ್ರ ನಾವು ಕೈ ಮಾಡಿ ಹೇಳಲ್ಲ. ಸಾರ್ವಜನಿಕ ತೊಂದರೆ ಮಾಡಬಾರ್ದು, ಸಾರ್ವಜನಿಕ ತೊಂದರೆ ಆಗಬಾರ್ದು. ನೀವರ ಮಾಡ್ರಿ. ಬನ್ನಿ ಈಗ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವ ಸರ್ಕಾರದವರು ಮಾಡ್ಲೇಬೇಕು ಈ ಕೆಲಸ. ಈಗ ನೀವು ಬಿಡಿಸ್ಬೇಕಂದ್ರಲ್ಲ ಕೆಳಗಡೆ ಬಂದು ನೋಡಿ, ಅದು ನಿಮಗೆ ಗೊತ್ತಾಗ. ನೋಡಿದೆ ನಾನು.
ಹಿಂಗ್ ಹೋಗ್ಬಿಟ್ಟೈತೆ. ಹಾ ನೋಡಿ ಹಾಗಾದ್ರೆ ಸರ್ ಅಂದ್ರಲ್ಲ 100 ವರ್ಷ ಬರಲೇಬೇಕು ಅದು ಹೆಂಗೆ ಬ್ರಿಟಿಷ್ ಕಾಲಕ್ಕೆ ಹೆಂಗೆ ನೋಡ್ರಿ ಅದು ಸಾವಿರ ವರ್ಷ ಈಗ ಆಗ್ಬಿಟ್ಟು ಓಡಾಡ್ತಿದ್ದೀರಿ. ವಾರಗಟ್ಟಲೆ ಬಂದಾಗ ಸರ್ ಅದು ಬ್ರಿಟಿಷ್ ಗೌರ್ಮೆಂಟ್ ಏನು ಕಟ್ಟಡ ಮಾಡಿದಲ್ರಿ ಬ್ರಿಡ್ಜ್, ಆ ಬ್ರಿಡ್ಜ್ ಈಗ ತಾತ್ಕಾಲಿಕ ಚಾಲು ಐತ್ರಿ, ಕಂಟಿನ್ಯೂ ಚಾಲು ಇರುದಿಲ್ಲ ಅದು. ಯಾಕಂದ್ರೆ ಒಂದು ಗಾಡಿ ಕಬ್ಬಿಂದು ಇದು ಕಟ್ ಮಾಡಕತ್ತಾರ ಕಬ್ಬ, ಅವ್ರು ಟ್ರೈಲಿ ತಗೊಂಡು ಬಂದು ರಾತ್ರಿ ನಿಂತರ ಖರಾಬ್ ಆದ್ರ ಸಿಂಗಲ್ ರೋಡ್ ಐತ್ರಿ, ಆ ರೋಡ ಬಂದ್ ಆಗಿದ್ ಕೂಡಲೇ ಮಂದಿಗೆ ಬಹಳ ತೊಂದರೆ ಆಗ್ಬಿಡ್ತದ. ದಯವಿಟ್ಟು ಯಾರು ಮಾಡ್ಲಿ, ಸರ್ಕಾರ ಯಾವುದೇ ಇರಲಿ, ದಯವಿಟ್ಟು ಸಾರ್ವಜನಿಕ ತೊಂದರೆ ಆಗಲಾರ್ದಂಗ ಇದು ಒಂದು ಕೆಲಸ ಮಾಡಿಕೊಟ್ರೆ ದಯವಿಟ್ಟು ಉಪಕಾರ ಆಗ್ತದ, ನಿಮ್ಮ ಚಾನಲ್ದು ಉಪಕಾರ ಆಗ್ತದ. ಸರ್ ಏನು ಹೇಳ್ತಾ ಇದ್ರಿ? ಮುಂದೆ ಬನ್ನಿ ಏನು ಹೇಳ್ತಾ ಇದ್ರಿ? ಎಷ್ಟು ತೊಂದರೆ ಆಗುತ್ತೆ ಇಲ್ಲಿ? ಏನು ತೊಂದರೆ ಏನಾಗ್ಯಾರ ಸರ್, ಇದೇನು ಇಲ್ಲ. ಯಾವ್ದು ಒಂದು ದೊಡ್ಡ ಗಾಡಿ ಬರ್ತಂದ್ರೆ ಉಸಿರು ಸತ್ತೋತಾವ. ಒಂದು 50 ಮಂದಿ ಸತ್ತಾರ. 50 ಮಂದಿ ಒಂದೆರಡು ಅಲ್ಲರಿ ಆಕ್ಸಿಡೆಂಟ್ ಆಗಿ ಒಡ್ಡು ಹಾಕ್ತೀವಿ ಅಂತಾರೆ. ಒಡ್ಡು ಹಾಕಿದ್ದು ಏನು ಸಂಬಂಧ ಇಲ್ಲ. ಯಾರು ಕಾಯೋದಿಲ್ಲ, ಯಾರು ಏನು ಬರೋಂಗಿಲ್ಲ, ಯಾರು ಏನು ಮಾಡೋದಿಲ್ಲ. ಕೆಲಸ ಮಾಡೋ ಯಾವ ಸರ್ಕಾರ ತೊಗೊಂಡು ಏನು ಮಾಡೋದು? BJP ಇರಲಿ ಕಾಂಗ್ರೆಸ್ ಇರಲಿ. ಕಾಂಗ್ರೆಸ್ ಬಂದು ಎಷ್ಟು ವರ್ಷ ಆಯ್ತು ಬಂದು ಏನೂ ಕೆಲಸ ಇಲ್ಲ. ಮಾಡಿಲ್ಲ ಅಂತ ಇವ್ರು ಹೇಳೋದು, ಇವ್ರು ಮಾಡಿಲ್ಲ ಅಂತ ಅವ್ರು ಹೇಳೋದು. ಮತ್ತೆ ನಾವೇನ್ ಮಾಡ್ಬೇಕಂತ? ನಗಾಡ್ಯಾರು ಮಾಡಿದ್ದ ಇಲ್ಲ ಅನ್ನಂಗಿಲ್ಲ. ಇವ್ರು ಬಂದಾರ 18 ತಿಂಗಳಾಗ್ಯದ, ಇನ್ನೊಂದು ಏನೂ ಇಲ್ಲ. ಅಲ್ಲಿ ಏನೋ ಕೆಲಸನೇ ಇಲ್ಲ ಅಂದ್ರೆ ಹೆಂಗ್ರಿ? ಒಂದು ಮಾಡ್ಬೇಕಿಲ್ಲ ಜನಕ್ಕೆ. ಮತ್ತು ಎಲ್ಲರಿಗೂ ಬರುವತ್ತ ನಮಸ್ಕಾರ ಮಾಡ್ಕೊತ ಬರೋದು, ಬಂದವ್ರಿಗೆ ಎಲ್ಲ ಹೊರಗೆ ಹೋಗಿದ್ದು. ಇವು ಮೇಲೆ ಕೆಲಸದಾಗ ರಾತ್ರಿ ಆಗಲಿ ತಿರುಗಾಡ್ತೀವಿ, ಏನೂ ಇಲ್ಲ. ಇಲ್ಲಿ ಹಾಕೊಂಡು ಬಿದ್ದು ಸತ್ತೋತೀವಿ. ದುಡ್ಡು ಅನುದಾನ ಬಂದದ ಅಂತೇಳಿ ಆಲ್ರೆಡಿ ಈಗ ನಮ್ಮ ಶಾಸಕರು ಇದ್ದವರು ಈಗ ದುಡ್ಡು ಅನುದಾನ ಬಂದದ ಅಂತ ಹೇಳಿದ್ರು. ಅದನ್ನು ನೋಡೀವಿ. ಈಗ ಆಲ್ರೆಡಿ ಬಂದಿದ್ದು ಎಲ್ಲರೂ ಆಲ್ರೆಡಿ ಅದು ಗ್ರೂಪ್ನ್ಯಾಗ ಹಾಕಿದ್ರು, ಪೇಪರ್ನ್ಯಾಗೂ ಬಂತು. ಬಟ್ ಕಾರ್ಯರೂಪಕ್ಕೆ ಜಲ್ದಿ ಬರಲಿ ಅನ್ನೋದು ನಮ್ಮ ವಾದ ಇಷ್ಟೇ. ಯಾಕೆ ಕಾಮಗಾರಿ ಚಾಲು ಆಯ್ತಪ್ಪ ಅಂತಂದ್ರೆ, ಈಗ ಮಳೆಗಾಲ ಬಂತಪ್ಪ ಅಂದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆ ತಡೆಗಟ್ಟಬೇಕಂದ್ರೆ ಕಾಮಗಾರಿ ಶೀಘ್ರದಲ್ಲಿ ಚಾಲು ಆಗಬೇಕು. ಚಾಲು ಆದ್ರೆ ಕಾಮಗಾರಿ ಚಾಲು ಆಯ್ತು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಸರ್ಕಾರ ಅದು ಆ ಸರ್ಕಾರ ಮಳೆಗಾಲದಲ್ಲಿ ನಿಮ್ಮ ಪಟ್ಟಣದಿಂದ ಈ ಕಡೆ ಹೋಗ್ಬೇಕು ಅಂದ್ರೆ ಹೋಗಕ್ಕೆ ಆಗಲ್ವಂತಲ್ಲ? ಆಗಲ್ಲ ಸರ್, ಆಗಲ್ಲ. ಅಲ್ಲಿ ರೌಂಡ್ ಒಂದು 10 ಕಿಲೋಮೀಟರ್ ರೌಂಡ್ ಸರ್ಕಲ್ ಆಗೇ ಬರ್ಬೇಕಾಗತ್ತೆ. ಅದು ಅವ್ರಿಗೂ ಗೊತ್ತದ. ಆಲ್ರೆಡಿ ಅವರು ಈಗ ಅದನ್ನ ದುಡ್ಡನ್ನು ತರಿಸಿದಾರ ಅಂತ ಹೇಳಿದಾರ. ಆಮೇಲೆ ಪೇಪರ್ನೊಳಗೂ ಬಂದಿದೆ. ಈಗ ಆಲ್ರೆಡಿ ಪೇಪರ್ನಾಗ ಬಂದಿದ್ದು. ಅದನ್ನ ಶೀಘ್ರದಲ್ಲಿ ಕಾಮಗಾರಿ ಚಾಲೂ ಮಾಡಿದ್ರೆ ಸಾಕು. ಸೇತುವೆ ಅಂತಂದ್ರೆ ಸ್ಟ್ರೈಟ್ ಆಗಿರ್ಬೇಕು ಅಲ್ವಾ? ಈಗ ಹೆಂಗಿದೆ ಇದು? ಹಿಂಗಾಗ್ಬಿಟ್ಟಿದೆ. ಹಿಂಗಾದ್ರೆ ಹೆಂಗೆ ಅಂತ ಕಷ್ಟ ಸರ್ ಇದು. ಸಾರ್ವಜನಿಕರಿಗೆ ಅಡ್ಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆಮೇಲೆ ಇದಕ್ಕೆ ಯಾವುದೇ ಥರ ಸೂಚನೆ ಫಲಕನೂ ಅಳವಡಿಸಿಲ್ಲ. ಮೊದಲು ಫಸ್ಟ್ ಏನೈತಿ ಸೂಚನೆ ಫಲಕ ಅಳವಡಿಸಿ ಅತಿ ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಬೇಕು. ಆಮೇಲೆ ಇಂತಿ ಪರಿಹಾರ ವ್ಯವಸ್ಥೆಯನ್ನು ಆಲ್ರೆಡಿ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಇದೆ. ಈಗ ಅದನ್ನು ಅದಕ್ಕೂ ಸ್ವಲ್ಪ ಮಳೆಗಾಲದಲ್ಲಿ ತೊಂದರೆ ಆಗಿದೆ. ಅದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ಬೇಕಾಗು. ಬಿಜಾಪುರ ಮಳೆ ಆಗ್ಯದಪ್ಪ ಅಂದ್ರೆ ಈ ರಸ್ತೆ ಬಂದ್ ಆಗ್ಬಿಡ್ತೈತಿ. ಜನಗಳಿಗೆ ಅಡ್ಡಾಡಕ್ ಪೂರ್ಣ ತೊಂದರೆ ಇಲ್ಲಿ ಬಂದ್ಬಿಡ್ತೈತಿ. ನಮ್ಮಲ್ಲಿ ಮಳೆ ಇರ್ಲಿಕ್ಕೂ ಡೋಣಿ ಬಂದಾಗತ್ತೆ, ದಾರಿ ಬಂದಾಗತ್ತೆ, ರಸ್ತೆ ಇರಂಗಿಲ್ಲ ಅಡ್ಡಾಡಕ. ಅಲ್ಲಿ ಬರೋಕೆ ಸುಮಾರು ಒಂದು 10 ಕಿಲೋಮೀಟರ್ ಆ ಕಡೆಯಿಂದ ಸೋಗ್ಲಿ ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ಬಂದ್ರು ಇದು ಆಗಿಲ್ಲ. ಇಲ್ಲಿಂದ ಸಿಟಿಗೆ ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಆಗುತ್ತೆ. 18 ಕಿಲೋಮೀಟರ್ ಆಗುತ್ತೆ. 18 ಕಿಲೋಮೀಟರ್ ಸುಮಾರು. ಅದರಿಂದ ಎಲ್ಲರೂ ಸರಿಯಾಗಿ ವೆಹಿಕಲ್ ಇರಂಗಿಲ್ಲ, ವೆಹಿಕಲ್ ಬರಂಗಿಲ್ಲ. ಬಂದಂತ ಜನಗಳಿಗೆ ತೊಂದರೆ ಆಗುತ್ತೆ. ಕಾಮಗಾರಿ ಒಳಗೆ ಅದು ಬೀಳಕಾಗಿದೆ ಸರ್. ತಾಳಿಕೋಟೆ ಅಂತಂದ್ರೆ ದ್ವೀಪ ರಾಷ್ಟ್ರನ? ಮಳೆಗಾಲದಲ್ಲಿ ಸುತ್ತ ನೀರು ಬಂದ್ಬಿಡುತ್ತೆ. ನಡು ಸೆಂಟರ್ ದ್ವೀಪವಾಗಿ ತಾಳಿಕೋಟೆ ಉಳ್ಕೊಂಡಿದೆ. 3 ಕಡೆ ಹಳ್ಳ ಡೋಣಿ ಬಂದಿದೆ. ನೀರಿನ ನಡುಗಡ್ಡೆಯಲ್ಲಿ ನಾವು ತಾಳಿಕೋಟೆಯವರು ಇದ್ದೀವಿ. ಒಂದು ದೊಡ್ಡ ಮಳೆ ಆಗಿ ಫ್ಲಡ್ ಬಂತಂದ್ರೆ ಗಡ್ಡೆಯಲ್ಲಿ ಸಿಲುಕಿ ತೊಂದರೆ ಪಡಬೇಕಾಗುತ್ತೆ. ಮಳೆಗಾಲ ಬಂತು ಅಂದ್ರೆ ನಿಮ್ಮ MLA ಅವರು ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಹೌದು, ರಸ್ತೆ ಅದಕ್ಕೆ ನಮ್ಮ ಜನಪ್ರತಿನಿಧಿಯಾದ ಶಾಸಕರು ಇದನ್ನ ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಬೇಕಂತ ನಮ್ದು ಆಗ್ರಹ ಇದೆ.
50,000 ಮೇಲ್ಪಟ್ಟ ಜನಸಂಖ್ಯೆ ಇರೋಂಥ ಒಂದು ದೊಡ್ಡ ನಗರ ಪ್ರದೇಶ ಇದು. ಈ ಸದ್ ಆಲ್ರೆಡಿ ತಾಲೂಕಾ ಘೋಷಣೆ ಆಗ್ಯದ. ತಾಲೂಕಾದ ದೊಡ್ಡ ಹೊಸ ತಾಲೂಕು. ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ 80 ಕಿಲೋಮೀಟರ್, ಇಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ 80 ಕಿಲೋಮೀಟರ್. ಬಿಜಾಪುರ ಇದು ನಡಗಡ್ಡೆ ಊರು. ಇದು ಮಳೆಗಾಲದಾಗ ಹಂಗೆ ತೊಂದರೆ ಆಯ್ತು ಅಂದ್ರೆ ಯಾವ ಕಡೆ ಅಂತೂ ಹೋಗಕ್ಕೆ ಪ್ರಾಬ್ಲಮೇ ಆಗಿಬಿಡ್ತದೆ. ಎಲ್ಲಿ ಹೋಗ್ಲಿಕ್ಕೆ ಬರೋದೇ ಇಲ್ಲ. ಇದು ಮೇಜರ್ ಪ್ರಾಬ್ಲಮ್. ಇಲ್ಲಿ ತಾಳಿಕೋಟೆ ತಾಲೂಕದಾಗ 30ರಿಂದ 40 ಗ್ರಾಮಗಳದವ್ರಿ. ಯಾಕಂದ್ರೆ ಇಂಥ ಚಾನಲ್ದವರು 3-4 ಸಲ ಬಂದು ಹೋಗ್ಯಾರಿ. ಯಾವುದೂ ಒಂದು ಸಮರ್ಥಕ್ಕೆ ಬಂದಿಲ್ಲ. ಏನೋ ಒಂದು ನೀವು ಬಂದಿರಿ, ನಿಮ್ಮಿಂದ ಇದೊಂದು ಸುಧಾರಣೆ ಆಗಬೇಕು. ಯಾಕಂದ್ರೆ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಬಿಜಾಪುರಕ್ಕೆ ಮಳೆ ಆಯ್ತಪ್ಪ ಅಂತಂದ್ರೆ ಇಲ್ಲೇ ಸಮೀಪ ಮಳೆ ಆದರೂ ಇಲ್ಲಿ ಬಂದಾಗಿಬಿಡ್ತೈತಿ. ಯಾಕಂದ್ರೆ ನಮ್ಮ ಇಲ್ಲಿ ಸುತ್ತ 34 ಹಳ್ಳಿ ಮಂದಿ ತಾಳಿಕೋಟಿಗೆ ಒಂದು ಕಾಯಿಪಲ್ಯ ಹಿಡ್ಕೊಂಡು ಸಂತಿಗೆ ಬಡವರಿರಲಿ ಶ್ರೀಮಂತರಿರಲಿ ಕಾರ್ ತೊಗೊಂಬರೋ ಬರ್ತಾರ, ಸೈಕಲ್ ಮೋಟ್ರ್ ತೊಗೊಂಬರ್ತಾರ, ನಡಗಲ್ಲೇ ಬರುವಂಥ ಪರಿಸ್ಥಿತಿ ಒಳಗೆ ಇದ್ದವರು ಅದಾರು. ಯಾಕೆ ಇವತ್ತಿನ ಪರಿಸ್ಥಿತಿಗೆ ಈ ರೋಡ್ ಈ ಪರಿಸ್ಥಿತಿ ಆದದಕ್ಕೆ ಅಲ್ಲಿ ಹತ್ಯೆ ಆಗಿಬಿಟ್ಟೈತಿ ರೀ. ಅದು ಬ್ರಿಟಿಷರ ಕಾಲದಾಗ ರಸ್ತೆ ರೀ. ಅದು ಒಂದು ಸೈಕಲ್ ಮೋಟ್ರ್ ಬರಬೇಕಾದ್ರೆ ಆ ಪರಿಸ್ಥಿತಿ ಒಳಗೆ ಅಲ್ಲಿ ಯಾರು ತಿರುಗಾಡಂಗಿಲ್ಲ. ಎಷ್ಟು ವರ್ಷ ಇರ್ಬೋದು ಆ ಬ್ರಿಡ್ಜ್ಗೆ? ಅದು ಬಹುತೇಕ ನಮ್ಮ ತಿಳುವಳಿಕೆ ಒಂದು 2-3 ತಿಲಿಯರ್ ಆಗಿರ್ಬೋದೇನ್ರಿ. ಹಾಂ, ಅಲ್ಲಿ ಪರಿಸ್ಥಿತಿ ನಾವೇ ಹೇಳ್ತೀನಿ ರೀ, ನಾವೇ ಇಲ್ಲಿ ಹಾಯಂಗಿಲ್ಲ. ಎಷ್ಟೋ ಎಕ್ಸಿಡೆಂಟ್ ಆಗಿ ಕೆಸಿನ ಕಲಸ ಆಗಿ ಹೋಗ್ಯಾರು. ಇಷ್ಟಾದ್ರೂ ಯಾರಿಗೇನು ಯಾವ ಲೀಡರ್ಗಳಿಗೇನು ಯಾವುದಕ್ಕೂ ಒಟ್ಟು ಅರ್ಥನೇ ಆಗ್ಲಕ್ಕೆ ತಯಾರಿಲ್ಲ. ಯಾಕಂದ್ರೆ ಇಂಥ ಬಜಾರ್ ಮಂದಿ ಇವರೆಲ್ಲ ಬಂದು ಹೇಳ್ತಾರಪ್ಪ ಅಂತ ಅದಕ್ಕೆ ನಾವು ಒಂದೊಂದು ಪರಿವರ್ತನೆ ಆಗಬೇಕು. ನೀವು ಪರಿವರ್ತನೆ ಆಗುವಂಗೆ ನೀವು ತಿಳಿಸ್ಬೇಕಂತ ಈ ಚಾನಲ್ದರಿಗೆ ನಾನು ಮಕ್ಕಳ ಮೇಲೆ ಕಾಳಜಿನೇ ಇಲ್ವಲ್ಲ ಸರ್? ಕಾಳಜಿ ಐತೋ ಇಲ್ಲೋ ನೀವು ಅರ್ಥ ಮಾಡ್ಕೊಡ್ರಿ. ಇನ್ನು ಮುಂದೆ ಇವತ್ತೆಲ್ಲ ನಗರದವರು ಎಲ್ಲ ಗ್ರಾಮದವರು ಅದೀವಿ. ಇಲ್ಲಿ ಪರಿಸ್ಥಿತಿ ಭಾಳ ವಜ್ಜದ. ನೋಡಿ ಬತ್ತಪ್ಪ ಅಂತ 4 ದಿನಗಟ್ಲೆ. ಈಗ ಒಂದೊಂದು ಹಳ್ಳಿಯಾಗ ಏನಪ್ಪ ಅಲ್ಲೇ ಊಟ ಕೊಡ್ತಿದ್ರು, ಈ ಕಡೆ ಆದರೂ ಈ ಕಡೆ ಹಳ್ಳಿಯಾಗೆ ಯಾರೂ ಊಟ ಕೊಡ್ಲಾರಂಥ ಪರಿಸ್ಥಿತಿ ಈಗದ. ಯಾಕೆ ಈ ಟೈಪ್ ಬರಗಾಲ ಪರಿಸ್ಥಿತಿ ಹಿಂಗದ. ಮತ್ತು ಇಂಥದ್ರಾಗ ಇದು ಕೆಲಸ ಆಗಲಿಲ್ಲಪ್ಪ ಅಂತಂದ್ರೆ ಬಜಾರ್ಕರೆ ಹೆಂಗೆ ಹೋಗ್ಬೇಕು, ಅಲ್ಲಿ ಮಂದಿ ನಮಗೆ ಹೆಂಗೆ ಬರಬೇಕು, ಒಬ್ರಿಗೊಬ್ರು ದಟಾದಟಿ ಬೇಕಿಲ್ಲ. ವ್ಯವಹಾರ ವಹಿವಾಟು ವ್ಯವಹಾರ ಈಗ ತೊಗರಿ ಮಾಲ್ ಬೆಳೆದಾರ ಹೆಚ್ಚು ಕಮ್ಮಿ ಆಗಿಬಿಟ್ಟದ. ಈಗ ಹೋಲಕ್ಕ ಮುಂದೊಂದು ಗಾಡಿ ಬತ್ತಪ್ಪ ಅಂತಂದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಾವೆ. ಅದು ನೀರು ಪಾಲಾಗಿ ಹೋಗ್ಬಿಡ್ತೈತಿ. ಅಂಥ ಲೆವೆಲ್ದೊಳಗೈತಿ. ಎಲ್ಲ ಹಲವಾರು ಮಂದಿನೂ ಕೇಳ್ಯಾರು, ಎಲ್ಲನೂ ಬಗೆರ. ಮತ್ತೆ ಹಾಡಿದಾಡೋ ಕಿಸಬಾಯಿ ದಾಸ್ ಅನ್ನಂಗೆ ಆಗೈತಿ ರೀ ಸರ್. ಇದನ್ನೇನದ ನಿಮ್ಮಿಂದರ ಒಂದು ಒಳ್ಳೇದಾಗಲಿ ಅಂತೇಶಿಂದ ನಾವು ಕೇಳ್ತೀವಿ. ಗಾಡಿ ಬರ್ಬೇಕಾದ್ರೆ ಎದುರುಗಡೆ ಬರ್ಬೇಕಾದ್ರೆ ಸೈಕಲ್ ಮೋಟ್ರ್ ಹೋಗಕ್ಕೆ ಬರಲ್ರಿ. ಸೈಡ್ ಆ ಸೈಡ್ ಸಣ್ಣ ರಸ್ತೆ ಅದು. ಇದ್ರಲ್ಲಿ ಆಗತ್ತೆ, ಬಟ್ ಇದು ಪುಸ್ತಕ ಐತೆ. ಫಸ್ಟ್ ಐತ್ರಿ ಅದನ್ನ ಬರ್ರಿ. ನೀವು ಕಬ್ಬಿನ ಗಾಡಿ ಓಡಿಸ್ತೀರಿ? ತಟ್ರಿ ಓಡಿಸ್ತೀರಿ, ಕಲ್ಲು ಹೊಡಿತೀರಿ. ಬರುವಾಗ ಸೈಡ್ ಬರ್ಬೇಕಾದ್ರೆ ಹೋಗಕ್ಕೆ ಬರಲ್ರಿ. ಹೋಗಕ್ಕೆ ಬರಲ್ಲ. ಹೋಗಿ ಏನು ಮಾಡ್ತೀರಿ? ಏನು ಮಾಡಿದ್ರಿ, ನಿಧಾನಾಗಿ ಹೋಗೋದ್ರಿ. ನಿಧಾನವಾಗಿ ನೋಡ್ಕೊಂಡು ಹೋಗೋದು ಅಷ್ಟೇ. ನಮ್ಮ ರಿಸ್ಕು, ನಮ್ಮ ಜವಾಬ್ದಾರಿಯಲ್ಲಿ ಹೋಗ್ಬಿಡೋದು. ಎಂಟಾಯ್ತಂದ್ರೆ ಕೆಲವೊಂದು ತಿಳುವಳಿಕೆ ಇದ್ದವರು ಇಲ್ಲಿ ಹಂಗಿಲ್ಲ. ಅಲ್ಲ ಸರ್, ಇನ್ನೊಂದು 2 ತಿಂಗಳಲ್ಲಿ ಹೇಳ್ತಾ ಇದ್ರು ಯಾರು ಈಗ ಆಲ್ರೆಡಿ ಟೆಂಡರ್ ಪ್ರೊಸೆಸಿಂಗ್ ಆಯ್ತು. ಅದು ಇನ್ನು ಬಳ್ಳಾರಿ ಈ ತಿಂಗಳಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಯ್ತು ಅಂದ್ರೆ ಯಾರಿಗೆ ಟೆಂಡರ್ ಆಗುತ್ತೆ ಅವರು ನೆಕ್ಸ್ಟ್ ಮಂತಿನಲ್ಲೇ ಇದು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ಈಗ ಶಾಸಕರಿಗೆ ಆಗ್ರಹ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯ ರಸ್ತೆ ಹೇಳಿದ್ರು. ಇಲ್ಲಿ ಜನ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ನೀವು ಮೋಸ್ಟ್ಲಿ ನಿಮ್ಮ ಫ್ರೆಂಡು ಅನ್ಸುತ್ತೆ MLA ಕೇಳಿ. ರೈಟ್ ಹ್ಯಾಂಡ್ ನೋಡಿ ನೋಡಿ, ನೀವು 1 ತಿಂಗಳ ಕೆಲಸ ಶುರು ಮಾಡೋದಲ್ಲ, ಕೆಲಸ ಮುಗಿಸ್ ಕೊಟ್ಬಿಡ್ಬೇಕು. ಮುಗಿಯಂಗ ಸರ್ ಈಗ ನೀವು ನಿಂತಿದ್ದೀರಾ, ಕುಸ್ದೋದ್ರೆ ಯಾರು ಸರ್? ನಿಮ್ಮ ಫ್ರೆಂಡ್ ಹೊಣೆನಾ? ಇದು ಸಣ್ಣ ವರ್ಕ್ ಅಲ್ಲ. 1 ತಿಂಗಳದಾಗ ಮುಗಿಸ್ಲಿಕ್ಕೆ, 1 ವಾರದಾಗ ಮುಗಿಸ್ಲಿಕ್ಕೆ ಇದು ಸಣ್ಣ ವರ್ಕ್ ಅಲ್ಲ. ಇದು ಒಂದು 30 ಕೋಟಿ ಪ್ರಾಜೆಕ್ಟು. ಇದು ಮುಗಿಬೇಕಾದ್ರೆ ಮಿನಿಮಮ್ ಒಂದು 6 ತಿಂಗಳು 1 ವರ್ಷ ಆದರೂ ತಗೊಂತಿದೆ ಟೈಮಿಂಗ್. ಅದಕ್ಕೆ ಇದು ಕಾಮಗಾರಿ ಸ್ಟಾರ್ಟ್ ಅಂತೂ ಮಾಡಲೇಬೇಕು. ಕಾಮಗಾರಿ ಸ್ಟಾರ್ಟ್ ಆಯಿತು ಅಂದ್ರೆ ಪ್ರೊಸೆಸಿಂಗ್ ನಡೀತೆ. ಇದು ಅಲ್ಲದೆ ಇನ್ನೊಂದು ಮುಖ್ಯ ರಸ್ತೆ ಹೇಳಿದ್ರು. ಅಲ್ಲಿ ಈಗಾಗಲೇ 6 ಕೋಟಿ ರೂಪಾಯಿದ ವರ್ಕ್ ರೋಡ್ ಒಂದು 3 ಕಿಲೋಮೀಟರ್ ಆಗಿದೆ. ಇನ್ನೂ 2 ಕಿಲೋಮೀಟ್ರು ಮುಖ್ಯ ಒಂದು ಹಳ್ಳದ ಬ್ರಿಡ್ಜ್ ಉಳಿದಿದೆ. ಅದಕ್ಕೂ 7 ಕೋಟಿ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಅದು ಟೆಂಡರ್ ಪ್ರೊಸೆಸ್ದಲ್ಲಿದೆ. ಅದು 1 ಮಂತ್ನಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಮೇನ್ ಊರಿಗೆ ಕನೆಕ್ಟ್ ಆಗ್ಬೇಕಂತ ರೋಡ್ ಏನು ಪ್ರಾಬ್ಲಮ್ ಇದ್ವಲ್ಲ, ಅವಕ್ಕೆ ಮುಖ್ಯವಾಗಿ ಅದನ್ನು ಒತ್ತು ಕೊಟ್ಟು ಈಗ ಕಾಮಗಾರಿ ತೊಗೊಳಕತ್ತಾರ. ಅವು ಕಾಮಗಾರಿ ಈಗ ನೆಕ್ಸ್ಟ್ ಒಂದು 6 ತಿಂಗಳ ವರ್ಷ ನಮ್ಮ ಮಳೆಗಾಲ ಬರೋದ್ರಾಗ ಒಂದು ಹಂತಕ್ಕೆ ಬರುತ್ತಂತ ನಮ್ಮ ಅಭಿಪ್ರಾಯ. ಸರ್ ಹೇಳಿ, ಏನು ಮಾಡ್ಬೇಕ್ರಿ? ಎಲ್ಲ ಒಂದು ಸೇತುವೆ ಇಟ್ಕೊಂಡು ಹಿಂಗೆಲ್ಲ ಜಂಜಾಟ, ಸೇತುವೆ ಇಟ್ಕೊಂಡು ಅಲ್ಲಿದಾಡುವಂಥ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟದ್ರಿ. ಈಗ ಇದು ಪ್ರಿಂಟ್ನಲ್ಲಿ ಕೆಲಸ ಆಗಲಿಲ್ಲ ಅಂತ ಗೌಡ್ರು ಹೇಳ್ತಾರ. ಜನವರಿ ಒಳಗೆ ಆದ್ರೆ ಸರಿ, ಆಗಲಿಲ್ಲ ಅಂದ್ರೆ ಅದ್ರ ನಮ್ಮಿಂದ ಉಗ್ರ ಹೋರಾಟ ಚಾಲು ಮಾಡ್ಬೇಕಾಗ್ತದ ನಾವು ಅಷ್ಟೇ. ಮತ್ತೆ ಏನ್ ಮಾಡೋಣ ಸರ್? ಉಗ್ರ ಹೋರಾಟ ಏನ್ರಿ? MLA ಏನ್ ಮಾಡೋಣ ಈಗ? ಇಲ್ಲ, MLA ಏನಿಲ್ಲ, ಅಧಿಕಾರಿಗಳನ್ನ ತರಾಟೆಗೆ ತಗೋಬೇಕು ಸರ್. ತಾವು ತಮ್ಮಿಂದಾನೇ ನ್ಯೂಸ್ 18 ಏನು ನೀವು ಪ್ರಸ್ತಾರ ಮಾಡತ್ತೀರಿ, ನಿಮ್ಮಿಂದ ಆದ್ರೆ ಆಗೋಯ್ತು.
ಈಗ ಅಧಿಕಾರಿಗಳಿಂದನೂ ಆಗಲ್ಲ ಯಾವ ಇದರಿಂದ ತಗೊಳ್ರಿ ಸರ್ ಅವರೇ ಅವ್ರು ತಲೆ ಕೆಡ್ಸ್ಕೊಳ್ತಪ್ಪ ಬಂದೇ ಇಲ್ಲ ಸರ್. ನಗರೋತ್ಥಾನದ ಕೆಲಸಗಳು ವಾರ್ಡ್ನಲ್ಲಿ ಹಂಗೆ ನಿಂತ್ಬಿಟ್ಟವು. ಊರಿಗೆ ನಗರೋತ್ಥಾನ BJP ಗೌರ್ಮೆಂಟ್ ಇದ್ದಾಗ ನಗರೋತ್ಥಾನ ಕೆಲಸ ಆಗ್ಯಾವು. ನಗರೋತ್ಥಾನ ಕೆಲಸ ಇನ್ನೂ ಮಾಡಕ್ತಾ ಇರಲಿಲ್ಲ, ಬಂದಿಟ್ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವಾರ್ಡ್ನಲ್ಲಿ ಎಲ್ಲ ಹಡ್ಡಿ ಹಂಗೆ ಬಿಟ್ಟುಬಿಟ್ಟಿದ್ದಾರೆ. ನೀವು ಒಮ್ಮೆ ಈ ನ್ಯೂಸ್ 18ದವ್ರು ಬಂದು ವಾರ್ಡನು ಮತ್ತು ಓಣಿಯಲ್ಲಿ ಸ್ವಲ್ಪ ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ನೋಡಿದ್ರೆ ಇದ್ರ ಬಗ್ಗೆ ಆಗಲೇಬೇಕು. ಯಾವ ಧೈರ್ಯದ ಮೇಲೆ ನಿಂತಿದೀವಿ ನಾವು, ನೀವಲ್ಲ ಇದ್ರ ಮೇಲೆ ನಾವು ಏನು ನಿಮ್ಮ ಧೈರ್ಯದ ಮ್ಯಾಗ ನಾವು ನಿಂತಂಗಾಗಿದೆ. ಯಾಕಂದ್ರೆ ಯಾಕಂದ್ರೆ ಬಂದಿರಿ ನಮ್ಮ ಧೈರ್ಯದ ಮ್ಯಾಗ ಇಲ್ಲಿ ಬಂದಿರಿ. ನಿಮ್ಮ ಧೈರ್ಯ ಯಾಕಂದ್ರೆ ಯಾಕಂದ್ರೆ ಸಮಸ್ಯೆ ಭಾಳ ಸರ, ಸಮಸ್ಯೆ ಭಾಳ ಸುತ್ತ ಇದು ಹೋಗ್ಬೇಕಾದ್ರೆ ಭಾಳ ಕಷ್ಟ ಅದ. ಮತ್ತು ಗೌಡ್ರು ಹೇಳಿದ್ರು ಮತ್ತು ಅದನ್ನು ರೋಡಿನೂ ಅರ್ಧಂಬರ್ಧ ಆಗ್ಯಾವ. ಯಾಕಂದ್ರೆ ಈ ರೋಡ್ ಬಂದಾಯ್ತು ಅಂದ್ರೆ ಮುಂದಿನ ರೋಡೂ ಅರ್ಧಂಬರ್ಧ ಆಗ್ಯಾವ. ಆ ರೋಡೂ ಆಗಬೇಕು, ಆ ರೋಡೂ ಆಗ್ಬೇಕು. ಅಲ್ಲಿ ಯಾರು ಒಬ್ಬರಾದ್ರೂ ಜವಾಬ್ದಾರಿ ತಗೊಳ್ಳೋದು ಬೇಡ. ನಾನು ನಿಮ್ಮನ್ನ ನಂಬ್ಕೊಂಡು ಇಲ್ಲಿ ಬಂದ್ರೆ ನೀವೆಲ್ಲ ನನ್ನ ನಂಬ್ಕೊಂಡು ಈ ಕಡೆ ಬಂದಿರಲ್ಲ. ಇಲ್ಲ ಹಂಗೆ ಸರ್ ಪರಿಸ್ಥಿತಿನೇ ಹಂಗೆ. ಅದು ಏನು ಮಾಡ್ಬೇಕು ನಾವು? ಇಲ್ಲ ಸರ್, ಒತ್ತು ಕೊಟ್ಟು ನೀವು ಅಧಿಕಾರಿಗಳು ಏನದಲ್ಲ, ಅಧಿಕಾರಿಗಳಿಗೆ ಜಡ್ ಹಿಡ್ದದ. ಅಧಿಕಾರಿಗಳು ಸರ್ಕಾರ ಮಟ್ಟದಲ್ಲಿ ಏನು ಪ್ರೊಸೆಸಿಂಗ್ ಮಾಡಬೇಕು, ಸರ್ಕಾರ ಟೆಂಡರ್ ಪ್ರೊಸೆಸಿಂಗ್ ಮಾಡುತ್ತೆ. ಇವ್ರು ಟೆಂಡರ್ ಕರೆದು ಇವು ಕ್ಲಿಯರ್ ಮಾಡಲಿಕ್ಕೆ ಇವರು 6 ತಿಂಗಳ ವರ್ಷ ತೊಗೊಂತಾರೆ. ಈ ಅಧಿಕಾರಿಗಳ ಚಳಿ ಬಿಡಿಸ್ಬೇಕು ನೀವು ಮೊದಲು. ನೀವು ಒತ್ತು ಕೊಡೋದು ಯಾರಿಗೆ ಅಂದ್ರೆ ಅಧಿಕಾರಿಗಳ ಮ್ಯಾಗ ದಬ್ಬಾಳಿಕೆ. ಅಧಿಕಾರಿಗಳು ಒಟ್ಟ ಕೆಲಸ ಮಾಡೋಕತ್ತಿಲ್ಲ. ಯಾಕಂದ್ರೆ ಬರೀ ಅವ್ರು ತಮ್ಮದು ಏನದಲ್ಲ, ಈಗ ಸರ್ಕಾರ ಬಂದಿಂದ ಮಾಡ್ಬೇಕಂತ ಏನೇನು ಟೆಂಡರ್ ಪ್ರೊಸೀಜಿಂಗ್ ಆಗ್ಯಾವ ಊರೊಳಗಾಗಲಿ, ಯಾವ ಬ್ರಿಡ್ಜ್ ಆಗಲಿ, ರೋಡ್ಗಳಾಗಲಿ, ಅಧಿಕಾರಿಗಳು ಒತ್ತು ಕೊಟ್ಟು ಕೆಲಸ ಮಾಡೋಕತ್ತಿಲ್ಲ. ಆ ಅಧಿಕಾರಿಗಳನ್ನು ಮಾಡಿಲ್ಲ ಸರ್, ಅವರೇ ಮಾಡ್ತಾ ಇಲ್ಲ. ಅಧಿಕಾರಿಗಳ ಮ್ಯಾಗ ಕ್ರಮ ಆಗಬೇಕು ಮೇನ್. ಅದಕ್ಕೆ ನೀವು ಸರ್ಕಾರ ನಿಮ್ದು ಇಟ್ಟುಕೊಂಡು ನೀವೇ ಅಧಿಕಾರಿಗಳ ಆರೋಪ ಅಲ್ಲ ಪ್ರಭು ಯಾವುದೇ ಸರ್ಕಾರ ಬಂದ್ರು ಅಧಿಕಾರಿಗಳಿಗೆ ಇಲ್ಲ ಪ್ರಭುಗೌಡರು ಕಾಂಗ್ರೆಸ್ ಸರ್ಕಾರ ಅವರು ಯಾವುದೇ ಸರ್ಕಾರ ಬಂದ್ರು ಅಧಿಕಾರಿಗಳು ಹಿಂಗಿರ್ತಾರೆ. ಅವ್ರೊಂದ್ 10-15 ವರ್ಷ ಒಂದೇ ಕಡೆ ಆಯಕಟ್ಟಿನ ಜಾಗ ಮಾಡ್ಕೊಂಡು ಬೇರೆ ಹಂಗೆ ಎಳ್ದೋಗ್ಬಿಟ್ಟಿರ್ತಾರೆ. ಓಕೆನಾ? ಬರೋ MLAಗಳು MP ಗಳು ಸರಿಯಾಗಿ ದುಡಿಸ್ಕೊಬೇಕು. ಅದಕ್ಕೆ ನಮ್ಮ ಆಗ್ರಹ ಸರ್. ಅದನ್ನ ಸರ್ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾರ, ಒಪ್ಕೋದಿವಿ. ಅಧಿಕಾರಿಗಳು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಶಾಸಕರಾದ ಅಧಿಕಾರಿಗಳನ್ನ ತೆಗೆದು ಬೇರೆ ಅಧಿಕಾರಿಗಳನ್ನ ಹಾಕಿ, ಬೇರೆ ಅಧಿಕಾರಿಗಳನ್ನ ಹಾಕಿ ಅವ್ರು ಮೀಟಿಂಗ್ ತಗೊಂಡು ಅವರು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರಲ್ಲ. ಕೂತ್ರೆ ವರ್ಷ ಇಡೀ ಇಲ್ರಿ ಈಗ ಚಾಲ್ತಿ ಸರ್ಕಾರ ಕೈಯಾಗೈತಿ. ಅವ್ರಿಗೆ ಗಮನಕ್ಕೆ ತಗೊಂಡು ತಮ್ಮ ಕೆಲಸ ಮಾಡಿತ್ತಂದ್ರೆ ತಮ್ಮ ಸರ್ಕಾರದ ಹೆಸರು ಬರ್ತೈತಿ. ಅದಕ್ಕೆ ಅವ್ರಿಗೆ ಶಿಸ್ತಿನ ಕ್ರಮ ತಗೊಂಡು ಕೆಲಸ ಮಾಡ್ರಿ. ಮಂಡ್ಯ ಮೈಸೂರು ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದಾರೆ, ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಹಾಸನ, ಮಂಡ್ಯ, ಮೈಸೂರಲ್ಲಿ ಎಷ್ಟು ಕೆಲಸ ಮಾಡ್ತಾರೆ. ಬೆಂಗಳೂರು ಸೈಡಲ್ಲಿ ಇಲ್ಲಿ ಯಾಕೆ ಕೆಲಸ, ಉತ್ತರ ಕರ್ನಾಟಕಕ್ಕೆ ಯಾಕೆ ಕೆಲಸ ಮಾಡ್ತಾ ಇಲ್ಲ? ನಿರ್ಲಕ್ಷ್ಯನಾ ಇದು? ಯಾಕೆ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಏನಿಲ್ಲ, ಶಾಸಕರಿಲ್ಲ, ಯಾರು ಇಲ್ಲ ಇಲ್ಲಿ. ನೀವು ನಿಮ್ಮ ಶಾಸಕರು ಕೇಳಬೇಕು. ಶಾಸಕರು ಕೇಳಾಗ್ತೀವಲ್ಲ ಈಗ ನಿಮ್ಗೆ, ನಿಮ್ಮ ನ್ಯೂಸ್ ಕೇಳ್ತೀವಿ ನಾವು. ಈಗ ನಿಮ್ಗೆ ಕೇಳಾಗ್ತೀವಿ ನಾವು. ನೀವು ಮುಟ್ಟಿಸ್ರಿ ಶಾಸಕರ ಗಮನಕ್ಕೆ ತೊಗೊಂಬರಿ. ಉತ್ತರ ವಿಧಾನಸಭಾ ಕಲಾಪದಲ್ಲಿ ನೀವು ಮಾತಾಡ್ರಿ. ವಿಧಾನಸಭಾ ಕಲಾಪದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿ, ಧ್ವನಿ ಕೂಡ್ಸಿರಿ. ಯಾಕಂದ್ರೆ ಅಲ್ಲಿ ಮಂಡ್ಯ ಮೈಸೂರದವ್ರು ಹೆಂಗೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ನವ್ಲು ನರ್ಗುಂದು ಎಲ್ಲ ಮಾಡಕತ್ತಾರಲ್ಲ ಅಲ್ಲಿ. ಮಂಡ್ಯ ಮೈಸೂರು ನೋಡ್ರಿ, ಅಲ್ಲಿ ಪ್ರತಿ ಹಳ್ಳಿಗೂ ರೋಡ್ ಆಗಿದಾವೆ. ನಮ್ಮ ಹಳ್ಳಿಗೆ ರೋಡ್ ಆಗಿದಾವೆ. ಅದು ಕಣ ತೆಗಿಸ್ರಿ ನೀವು ವಿಧಾನಸಭೆದಾಗ. ನೀವು ಮಾಡ್ರಿ. ಹೊಸ ರೋಡ್ ಅಲ್ಲ ಸರ್, ಇರೋದನ್ನೇ ಸರಿ ಮಾಡ್ಕೊಡಿ. ಅಲ್ರಿ, ಇದು ಬ್ರಿಡ್ಜ್ನು ಸರಿ ಮಾಡಲಿ. ಈಗ ಟೆಂಡರ್ ಆಗ್ಯದಲ್ಲ, 6 ತಿಂಗಳ ಮುಗಿಸ್ಕೊಡ್ಲಿ ಕಾಮಗಾರಿ. ಈಗ ಆಲ್ರೆಡಿ 2 ದಿವಸ ಆಯ್ತು. ಈಗ ದುಡ್ಡು ಬಂದಾವ ಅಂತೇಳಿ 2 ದಿವಸ ಆಯ್ತು. ದುಡ್ಡು ಬಂದದ, ನಿಮ್ಗೆ ಇದು ಆಗ್ಯದ ಎಲ್ಲ ಅಂತ ಹೇಳಿದ್ರಿ. ಕಾಮಗಾರಿ ಯಾಕೆ ಚಾಲು ಮಾಡ್ತಾ ಇಲ್ಲ ಶಾಸಕರು? ದುಡ್ಡು ಇದ್ರೆ ಮಾಡ್ಬೇಕಲ್ಲ. ಅಪ್ರೂವಲ್ ಆಗ್ಯದ, ಎಲ್ಲ ದುಡ್ಡು ಬಂದಂತ ಅವರೇ ಹೇಳ್ತಾರೆ. ಅದನ್ನ ನೀವು ಮಾಡ್ರಿ. ಸಾರ್ವಜನಿಕ ತೊಂದರೆ ಆಗ್ತದೆ ಅಂದ್ರೆ ಸಾಯಲಿ ಮಾಡೋರು ಮಾಡಿ ದುಡ್ಡಿಲ್ಲ ಅಷ್ಟೇ. ಅವ್ರಿಗೆಲ್ಲ ದುಡ್ಡು ಇರುತ್ತೆ. ಆಯ್ತು ಸರ್, ನಮ್ಮ ಗಾಡಿಲಿ ಓಡಾಡಕ್ಕೆ ದುಡ್ಡು ಬರುತ್ತೆ, ಅವ್ರ ಜೀವನ ನೋಡ್ಕೊಳಕ್ ದುಡ್ಡು ಇರುತ್ತೆ, ಅವ್ರ ಹೆಂಡ್ರ ಮಕ್ಕಳಿಗೆ ಆರಾಮಾಗಿ ಇಡಕ್ಕೆ ದುಡ್ಡು ಬರುತ್ತೆ. ಬಡವರು ಓಡಾಡೋ ರಸ್ತಕ್ಕೆ ದುಡ್ಡು ಬರಲ್ಲ ಇವರಿಗೆ, ರಾಜಕಾರಣಿಗಳಿಗೆ. ಅದು ಪಕ್ಷ ಯಾರೇ ಇರಲಿ ಅಧಿಕಾರದಲ್ಲಿದ್ದಾನೆ ಅಂದ್ರೆ ಅವ್ನು ಕೆಲಸ ಮಾಡಬೇಕು ಸಾರ್ವಜನಿಕರದು. ಇದಿಷ್ಟೆಲ್ಲ ರೋಡ್ ಇದೆಯಲ್ಲ, ಎಷ್ಟೊಂದು ಡೆತ್ ಆಗಿದೆ ಇಲ್ಲಿ. ಅಟ್ಲೀಸ್ಟ್ ಇವ್ರಿಗೆ ಒಂದು ಸಿಂಬಲ್ ಸಾಕಕ್ಕೆ ರೆಡಿ ಇಲ್ಲ. ರಸ್ತೆ ಸ್ಥಗಿತವಾಗಿದೆ ಅಂತ ಒಂದು ಸಿಂಬಲ್ ಸಾಕಕ್ಕೆ ರೆಡಿ ಇಲ್ಲ. ಮೊನ್ನೆ ತಾನೇ ನಾನೇ ಒಂದು ಹುಡುಗಿ ಬೈಕ್ ಹಾಕೊಂಡ್ಬಿದ್ರೆ ಯಾರು ನೋಡೋರು ಸಿಕ್ಕಿಲ್ಲ. ಗಾಡಿ ಉರುಳಿ ಕೆಳಗಡೆ ಬಿದ್ದಿದೆ. ಮಣ್ಣು ಹಾಕಿದ್ದಾರೆ ಅಂದ್ರೆ ಅಲ್ಲೊಂದು ಸಿಂಬಲ್ ಹಾಕ್ಬೇಕು ಸರ್. ಮಣ್ಣು ಹಾಕೋಕ್ಕಿಂತ ಮುಂಚೆ ಒಂದು ಸಿಂಬಲ್ ಹಾಕ್ಬೇಕು, ಇಲ್ಲಿ ರಸ್ತೆ ತೆಗಿಸ್ತಗೊಳ್ಳಿದೆ ಅಂತ. ಸುಮಾರು ಒಂದು ಇದು ಏನಿದೆ, ಇದು ಒಂದಿದೆ ಪೀಸ್, ಸುಮಾರು ಒಂದು ಪೀಸ್ ಇದೆ. ಇದಕ್ಕೆ ಅಲ್ಲ, ಸುಮಾರು ಒಂದು ಪೀಸ್ ಇದೆ. ಇದು ಒಂದು ಪೀಸ್ ಚೇಂಜ್ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೆ. ಕಣ್ಣು ತೆಗೆದ್ರೆ ಮಾಡ್ತಾರೆ. ಉಳ್ಕಿದ್ದು ಏನಾಗಿಲ್ಲ, ಇದನ್ನ ಮಾಡ್ಬೋದಾಯ್ತಲ್ಲ. ಇದನ್ನ ಮಾಡಿ ಎಲ್ಲ ಕಳಪೆ ಇದು. ಫಸ್ಟ್ ಇದು ಮಾಡಿ. 2 ಮಾತಾಡೋದ್ರಲ್ಲಿ ಸಾರ್ವಜನಿಕ ಓಡಾಡಲಿಕ್ಕೆ ಇದಿಷ್ಟು ಈ ಗ್ರಾಮಸ್ಥರ ಮಾತು.
ಅಧಿಕಾರದಲ್ಲಿ ಯಾವುದೇ ಪಕ್ಷ ಇರಲಿ, ಯಾರೇ ಶಾಸಕರಿರಲಿ, ಇದನ್ನು ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ದುರಸ್ತಿ ಮಾಡಿಕೊಡ್ಬೇಕಾಗಿರುವಂಥ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಅದನ್ನು ಸರ್ಕಾರ ಮುಲಾಜಿಲ್ಲದೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.